ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಅರಣ್ಯಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ಶರಭಂಗ ಮಹರ್ಷಿಗಳು ಬ್ರಹ್ಮಲೋಕಕ್ಕೆ ಹೋಗಿರುವಂಥ ಒಂದು ಶುಭಘಟ್ಟದಲ್ಲಿ ನಾನು ಕಥೆಯನ್ನು ಮುಗಿಸಿದ್ದೆ. ಶರಭಂಗ ಮಹರ್ಷಿಗಳು ಹೋದ ನಂತರ ಆ ಆಶ್ರಮದಲ್ಲಿ ಇರುವಂತಹ ವಿಕನಸ ಮಹರ್ಷಿಗಳ ಸಂಪ್ರದಾಯದಲ್ಲಿ ಹುಟ್ಟಿರುವಂಥವ್ರು. ಈ ವಿಕನಸ ಮಹರ್ಷಿಗಳ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದರೆ ಕಲಿಯುಗದಲ್ಲಿ ವೆಂಕಟೇಶ್ವರ ಬಂದು ಭೂಮಿಯಲ್ಲಿ ನೆಲೆಸ್ತೀನಿ, ನನ್ನ ಪೂಜಾ ಕೈಂಕರ್ಯಗಳನ್ನು ನೀನು ಮಾಡು ಅಂತಂತ ಪುತ್ರನಾಗಿರುವಂಥ ಬ್ರಹ್ಮದೇವರಿಗೆ ವಿಷ್ಣುಮೂರ್ತಿ ಆದೇಶ ಕೊಡ್ತಾರಂತೆ, ಶ್ರೀಮನ್ನಾರಾಯಣ ಆದೇಶ ಕೊಡ್ತಾರಂತೆ. ಆಗ ಬ್ರಹ್ಮದೇವರು, ತಂದೆ ನಿನಗೆ ಕೈಂಕರ್ಯ ಮಾಡುವಷ್ಟು ನನಗೆ ಜ್ಞಾನ ಇಲ್ಲ ಅಂತಂತಂದು ಹೇಳ್ತಾರಂತೆ, ನಂಗೆ ಅಷ್ಟೊಂದು ಜ್ಞಾನವಿಲ್ಲ ಅಂತಂತಾರಂತೆ. ಆಗ ವಿಷ್ಣುಮೂರ್ತಿಯೇ ವಿಕನಸ ಮಹರ್ಷಿಗಳಾಗಿ ಹುಟ್ಟಿ ಬರ್ತಾರೆ ಅಂತ ನಾವು ನಮ್ಮ ಶಾಸ್ತ್ರಗಳು ಹೇಳ್ತಾ ಇರುತ್ತೆ. ಈ ವಿಕನಸ ಮಹರ್ಷಿಯ ವಂಶಸ್ಥರೇ ತಿರುಮಲ ತಿರುಪತಿಯಲ್ಲಿ ಶ್ರೀನಿವಾಸ ನೆಲೆಸಿರುವಂಥ ತಿರುಮಲ ತಿರುಪತಿಯಲ್ಲಿ ಈ ವಿಕನಸ ಮಹರ್ಷಿಗಳ ಒಂದು ವಂಶಸ್ಥರೇ ಅಂತಂದರೆ ಗೋತ್ರದವರೇ ಈಗಲೂ ಸ್ವಾಮಿಯ ಕೈಂಕರ್ಯವನ್ನು ಮಾಡ್ತಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ತಿರುಮಲಗೆ ಹೋದಾಗ ಅಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಬೆಟ್ಟ ಹತ್ತೋದಕ್ಕಿಂತ ಮುಂಚೆನೆ ವಿಕನಸ ಮಹರ್ಷಿಯ ಒಂದು ವಿಗ್ರಹವನ್ನು ನಾವು ನೋಡ್ಬೋದಾಗುತ್ತೆ. ಅಲ್ಲಿ ಆಶ್ರಮದಲ್ಲಿ ಗಿಡದ ಮೇಲೆ ಒಂದು ಮರದಿಂದ ಕೆಳಗಡೆ ಬಿದ್ದಿರುವಂಥ ಒಣಗಿರುವಂಥ ಎಲೆ ತಿನ್ನುವಂಥವರು, ಸೂರ್ಯಕಿರಣ ಮತ್ತು ಚಂದ್ರಕಿರಣ ತಿನ್ನುವಂಥವ್ರು, ಗಾಳಿಯನ್ನು ತಿನ್ನುವಂಥವ್ರು, ಕೇವಲ ನೀರನ್ನು ಕುಡಿದು ಬದುಕುವಂಥವ್ರು, ನಿಂತ್ಕೊಂಡೇ ನಿದ್ದೆ ಹೋಗುವಂಥವ್ರು, ಮರದ ಮೇಲೆ ಇದ್ದು ತಪಸ್ಸನ್ನು ಮಾಡುವಂಥವ್ರು, ಯಾವಾಗಲೂ ದರ್ಬೆ ಮೇಲೆ ಇರುವಂಥವ್ರು, ಹೀಗೆ ತರತರವಾಗಿರುವಂಥ ನಿಯಮಗಳೊಂದಿಗೆ ತಪಸ್ಸನ್ನು ಮಾಡ್ಕೊಳ್ಳುವಂಥವ್ರನ್ನ ಶರಭಂಗ ಮಹರ್ಷಿ ಆಶ್ರಮದಲ್ಲಿ ಇದ್ದರು ಅಂತಂದರೆ ನಮಗೆ ಕೇಳಿದ್ರೆ ಭಾಳ ವಿಚಿತ್ರ ಅನಿಸುತ್ತೆ. ಅದೇನದು ಮರಗಳಿಂದ ಬಿದ್ದಿರುವಂಥ ಒಣಗಿರುವಂಥ ಎಲೆಗಳನ್ನ ತಿಂತಾ ಇದ್ರ, ಚಂದ್ರಕಿರಣ ತಿಂತಾ ಇದ್ರ, ಸೂರ್ಯಕಿರಣ ತಿಂತಾ ಇದ್ರ, ಗಾಳಿಯನ್ನು ಕುಡಿತಾ ಇದ್ರ, ನೀರನ್ನು ಬದುಕ್ತಾ ಇದ್ರ, ನಿಂತ್ಕೊಂಡು ನಿದ್ದೆ ಹೋಗ್ತಾ ಇದ್ರ, ಮರದ ಮೇಲೆ ಕೂತ್ಕೊಂಡು ತಪಸ್ಸನ್ನು ಮಾಡ್ಕೊತಾ ಇದ್ರ. ಇದೇನಪ್ಪ ಇದು? ಇವೆಲ್ಲವೂ ರಾಮಾಯಣ ಕಾಲದಲ್ಲಿ ಇರ್ಬೋದೇನು, ಒಂದು ತ್ರೇತಾಯುಗದಲ್ಲಿ ಇರ್ಬೋದೇನೋ. ಆದರೆ ಈಗ ಎಲ್ಲಿ ನೋಡ್ತೀವಿ ಇಂಥ ಮಹರ್ಷಿಗಳನ್ನ, ಇಂಥ ತಪಸ್ವಿಗಳನ್ನ ಅಂತಂತ ನಾವು ಅಂದ್ಕೊಳ್ತೀವಿ. ಆದರೆ ನಮಗೆ ಒಂದು 4-5 ತಲೆಮಾರುಗಳಿಂದ, ಯಾವಾಗ ಒಂದು 500-600 ವರ್ಷಗಳಿಂದ ಭಾರತೀಯರಿಗೆ ಮತ್ತು ಮಹನೀಯರಿಗೆ ಮಹರ್ಷಿಗಳಿಗೆ ಒಂದು ಕೊಂಡಿನೇ ಬೀಳ್ಸ್ಕೊಂಡು ಹೋಗ್ಬಿಟ್ಟಿದೆ, ಆ ಕಾಂಟ್ಯಾಕ್ಟೇ ಹೋಗ್ಬಿಟ್ಟಿದೆ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಯಾವಾಗಾದರೂ ನಮ್ಗೆ ಎಷ್ಟೊತ್ತಿದ್ರೂ ಸಿನಿಮಾ ಆ್ಯಕ್ಟ್ರುಗಳ ಜೀವನ ಚರಿತ್ರೆ ಗೊತ್ತಿರುತ್ತೆ, ಮತ್ತೆ ನಾನು ನನ್ನ ಹಳೆ ವರ್ಷನೇ ತೆಗಿತಾ ಇದ್ದೀನಿ ಅಂತಂದರೆ ನಮಗೆ ಪಕ್ಕದ ಮನೆಯವ್ರದ್ದು ಏನಾಗಿದೆ ಅಂತ ಗೊತ್ತಾಗಿರುತ್ತೆ. ಇಲ್ಲ ಅಂತಂದರೆ ಈಗಿನ ಕಾಲದವ್ರಿಗೆ ಕ್ರಿಕೆಟರ್ಸು ಇವ್ರ ಜೀವನ ಚರಿತ್ರೆನೇ, ನಾವು ಪರ್ಸನಲ್ ಲೈಫಲ್ಲಿ ಏನಾಗಿದೆ ಇದನ್ನೇ ನಾವು ಆಲೋಚನೆ ಮಾಡ್ತೀವಿ ವಿನಃ ಭಾರತ ದೇಶದಲ್ಲಿ ಎಂತೆಂಥ ಮಹನೀಯರು ಹುಟ್ಟಿದ್ರು ಅಂತಂತಂದು ನಮಗೆ ತಿಳ್ಕೊಂಡ್ರೆ ಭಾಳನೇ ಆಶ್ಚರ್ಯ ಆಗುತ್ತೆ. ಈ ಎಲ್ಲ ಈ ಶರಭಂಗ ಮಹರ್ಷಿಗಳ ಆಶ್ರಮದಲ್ಲಿ ಇರುವಂಥ ಈ ಎಲ್ಲ ಮಹರ್ಷಿಗಳು ಅಂತಂದರೆ ಯಾವ್ಯಾವ ನಿಯಮವನ್ನು ಪಾಟಿಸಿ ತಪಸ್ಸನ್ನು ಮಾಡ್ಕೊಳ್ತಾ ಇದ್ದಾರೋ ಈ ಎಲ್ಲ ಮಹನೀಯರ ಪರಿಚಯ ನಮಗೆ ಈಗಿನ ಕಾಲದಲ್ಲಿ ಪರಿಚಯ ಆಗಬೇಕು ಅಂದರೆ ಸ್ವಾಮಿ ಯೋಗಾನಂದರ ಜೀವನ ಚರಿತ್ರೆ ಓದಿದ್ರೆ ನಮಗೆ ಭಾಳಷ್ಟು ಮಹನೀಯರು ನಮಗೆ ಪರಿಚಯ ಆಗ್ತಾರೆ. ಅಂತಂದರೆ ಸ್ವಾಮಿ ಯೋಗಾನಂದರು 1950 ತನಕ ಬದುಕಿರುವಂಥವ್ರು, ಸ್ವಾಮಿ ವಿವೇಕಾನಂದರ ಸಮಕಾಲೀನರಾಗಿರ್ತಾರೆ. ಅವರ ಜೀವನ ಚರಿತ್ರೆಯಲ್ಲಿ ಅದೆಂತೆಂಥ ಭಾವಗಳನ್ನ ಮಹರ್ಷಿಗಳನ್ನ ತೋರಿಸಿದ್ದಾರೆ. ಟೈಗರ್ ಬಾಬಾ ಅಂತ ತೋರಿಸಿದ್ದಾರೆ. ಈ ಟೈಗರ್ ಬಾಬಾ ಅಂತಂತಂದ್ರೆ ಅವರು ಕೆರೆ ಹತ್ರ ಹೋಗ್ತಾ ಇದ್ರಂತೆ, ಹುಲಿ ಮತ್ತೆ ಸಿಂಹದ ಪಕ್ಕದಲ್ಲಿ ಹುಲಿ ಮತ್ತು ಸಿಂಹ ನೀರು ಕುಡಿತಾ ಇದ್ರೆ ಅವರು ಹೋಗಿ ಸ್ನಾನ ಮಾಡಿಕೊಂಡು ಏನೋ ನೀರು ಕುಡಿದು ಬರ್ತಾ ಇದ್ರಂತೆ. ಮತ್ತೆ ಸುಗಂಧ ಬಾಬಾ ಅಂತಂದ್ರೆ ಅವರು ಗಾಳಿಯಲ್ಲಿ ಒಂದು 5-6 ಫೀಟ್ ಎದ್ಬಿಟ್ಟು
ಅವರು ಗಾಳಿಯಲ್ಲಿ ಧ್ಯಾನ ಮಾಡ್ಕೊತಾ ಇದ್ರಂತೆ. ಮತ್ತೆ ಅವ್ರು ಏನಾದರೂ ವಸ್ತುವನ್ನು ಮುಟ್ಟಿದ್ರೆ ಮಲ್ಲಿಗೆ ವಾಸನೆ ಬೇಕು ಅಂದ್ರೆ ಮಲ್ಲಿಗೆ ವಾಸನೆ ಬರ್ತಾ ಇತ್ತಂತೆ, ಸೆಂಟ್ ರೋಜಿನ ವಾಸನೆ ಬೇಕು ಅಂದ್ರೆ ಸೆಂಟ್ ರೋಜಿನ ವಾಸನೆ ಬರ್ತಾ ಇತ್ತಂತೆ, ಮತ್ತೆ ಸಂಪಿಗೆ ಹೂವಿನ ವಾಸನೆ ಬೇಕು ಅಂತಂದ್ರೆ ಸಂಪಿಗೆ ಹೂವಿನ ವಾಸನೆ ಬರ್ತಾ ಇತ್ತಂತೆ. ಈ ತರ ಅವರು ಪ್ರತ್ಯಕ್ಷವಾಗಿ ಇವ್ರನ್ನೆಲ್ಲರನ್ನೂ ನೋಡಿದ್ದಾರೆ. ಮತ್ತೆ ನಮ್ಗನ್ಸುತ್ತೆ ಸೂರ್ಯಕಿರಣ ತಿಂದು ಬದುಕುವಂಥವ್ರು, ಚಂದ್ರಕಿರಣ ತಿಂದು ಬದುಕುವಂಥವ್ರು ಈ ಕಾಲದಲ್ಲಿ ಇದಾರಪ್ಪ ಯಾರು ಅಂತಂದ್ರೆ ಮಾತಾ ಆನಂದಮಯಿಗಳು. ಅವರು ಯಾವಾಗ ಊಟ ಮಾಡ್ತಾ ಇದ್ರು, ಯಾವಾಗ ನೀರು ಕುಡಿತಾ ಇದ್ರು ಗೊತ್ತಿಲ್ವಂತೆ. ಅವರ ಒಂದು ದೇಹದ ಪರಿಸ್ಥಿತಿಯನ್ನು ನೋಡ್ಬಿಟ್ಟು ಅವರ ಶಿಷ್ಯರು ಒಂದೆರಡು ತುತ್ತುಗಳನ್ನು ತಿಳಿಸ್ತಾ ಇದ್ರಂತೆ, ಒಂದು ಬೊಕ್ಸೆ ನೀರು ಕೊಡ್ತಾ ಇದ್ರಂತೆ. ಅದೆಷ್ಟು ತಿಂಗಳಿಗೊಮ್ಮೆ ಆ ತಾಯಿ ಊಟ ಮಾಡ್ತಾ ಇದ್ರು, ನೀರು ಸೇವಿಸ್ತಾ ಇದ್ರು ಗೊತ್ತಿರ್ಲಿಲ್ಲ. ಈ ತಾಯಿಗೆ ಹೋಗ್ಲಿ ಗಿರಿಕನ್ಯಕ ಅನ್ನುವಂತ ಒಬ್ಬ ಯೋಗಿನಿ ಬಗ್ಗೆ ನಾವು ಓದಿದ್ರೆ ಬಹಳನೇ ಆಶ್ಚರ್ಯ ಆಗುತ್ತೆ. ಆಕೆಗೆ ಚಿಕ್ಕ ವಯಸ್ಸಿನಲ್ಲಿ ಅಂತಂದ್ರೆ ನಾನು ಹೇಳ್ತಾ ಇರೋದು ಗಿರಿಕನ್ಯಕ ಹುಟ್ಟಿರೋದು ಒಂದು 150 ವರ್ಷದ ಕೆಳಗೆ. ಆಗ ಆ 150 ವರ್ಷದ ಕೆಳಗೆ ಭಾರತ ದೇಶದಲ್ಲಿ ಬಾಲ್ಯ ವಿವಾಹಗಳು ಸರ್ವೇ ಸಾಮಾನ್ಯ ಆಗಿತ್ತು. ಬಾಲ್ಯ ವಿವಾಹ ಮಾಡಿದಾಗ ಆಕೆ ಗಂಡನ ಮನೆಯಲ್ಲಿ ಒಂದು ಸ್ವಲ್ಪ ಹೆಚ್ಚಾಗಿ ಊಟ ಮಾಡ್ತಾ ಇದ್ದಂತೆ. ಊಟ ಮಾಡ್ಬೇಕಾದ್ರೆ ಅವ್ರ ಅತ್ತೆ ಏನು ಈ ಥರ ತಿಂತೀಯ ನೀನು, ರಾಕ್ಷಸಿಯವ್ರ ಥರ ಊಟ ಮಾಡ್ತೀಯ ಅಂತ ಪ್ರತಿದಿನ ಹೊಡೆಯೋದು ಬೈಯೋದು ಈ ಥರ ಮಾಡ್ತಾ ಇದ್ರೆ ಅವರು ಏನೋ ಬೇಸರಗೊಂಡ್ಬಿಟ್ಟು ಒಂದು ನದಿಯಲ್ಲಿ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋಗ್ತಾರಂತೆ. ಅವಾಗ ಒಬ್ಬ ಮಹನೀಯರೊಬ್ಬರು ಬಂದುಬಿಟ್ಟು ನೀನು ಆತ್ಮಹತ್ಯೆಯನ್ನು ಮಾಡ್ಕೋಬೇಡ, ನೀನು ಈ ಜನ್ಮದಲ್ಲಿ ಸಾಧಿಸ್ಬೇಕಾಗಿರುವಂಥದ್ದು ಅನೇಕ ಇದೆ, ಅದಕ್ಕೋಸ್ಕರ ಇವತ್ತಿನಿಂದ ನಿಮಗೆ ಹಸಿವಾಗೋದಿಲ್ಲ, ಬಾಯಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರು ತಲೆಯನ್ನು ಒಂದು ಸಾರಿ ಸೌರ ಹೊತ್ತದಂಗೆ 30 ವರ್ಷಗಳ ಕಾಲ ಗಿರಿಕನ್ಯಕ್ಕೆ ಒಂದು ತೊಟ್ಟು ನೀರು ಕುಡ್ದಿಲ್ಲ, ಒಂದು ಹಗಲು ಅನ್ನವನ್ನು ಊಟ ಮಾಡಿಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಮ್ಮ ಉಡುಪಿ ಶ್ರೀಕೃಷ್ಣ ಮಠದ ಪೇಜಾವರ ಶ್ರೀಯವರು ಒಬ್ಬ ಯೋಗಿನಿಗೆ, ಆ ಯೋಗಿನಿ ಹೆಸರು ಹೇಳೋದು ನನಗಿಷ್ಟ ಇಲ್ಲ. ಯಾಕೆಂತಂದರೆ ಅವರು ಇರುವಂಥ ಒಂದು ನಮ್ಮ ಕರ್ನಾಟಕದಲ್ಲಿ ಇರ್ತಾರೆ. ಇಂಥ ಯೋಗಿನಿಗಳು ಎಲ್ಲಿರ್ತಾರೆ ಏನಿರ್ತಾರೆ ಅಂತ ಹೇಳಿದ್ರೆ ಕೆಲವಷ್ಟು ಜನ ಹೋಗ್ಬಿಟ್ಟು ಅವ್ರಿಗೆ ತೊಂದರೆ ಕೊಡ್ತಾರೆ. ಇಂಥವ್ರ ಬಗ್ಗೆ ಹೇಳ್ಕೊಡ್ದು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ, ಅದಕ್ಕೆ ಹೇಳ್ತಾ ಇಲ್ಲ. ಆಕೆ ಅವ್ರ ಹತ್ರ ಮಂತ್ರದೀಕ್ಷೆಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಹಿಮಾಲಯದಲ್ಲಿ ಏನು ಕೊರೆಯುವಂಥ ಚಳಿ, ಗಡ್ಡೆ ಕಟ್ಕೊಂಡ್ಬಿಡ್ತೀವಂತ ಅಂಥ ಚಳಿಯಲ್ಲಿ 20-25 ವರ್ಷ ಒಂದು ಗುಹೆಯಲ್ಲಿ ಧ್ಯಾನ ಮಾಡಿದಾರಂತೆ. ಅಂದರೆ ಆ ಹಿಮಾಲಯದಲ್ಲಿ 25 ವರ್ಷಗಳ ಕಾಲ ಕೂಡ ಅವ್ರು ಕಣ್ಣು ತೆಗೆದಲೇ ಧ್ಯಾನ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ದೇಹ ಹೇಗೆ ಪೋಷಣೆ ಆಗಿರ್ಬೋದಲ್ವ. ಇದಲ್ವಾ ನಮ್ಮ ಒಂದು ಭಾರತೀಯ ಸನಾತನ ಸಂಸ್ಕೃತಿಗೆ ಇರುವಂಥ ಒಂದು ಹಿರಿಮೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಮತ್ತೆ ಇದು ಯಾವುದು ಜಗಿ ವಾಸುದೇವ್ ಸದ್ಗುರುಗಳು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಅವರು ಚಾಮುಂಡಿ ಬೆಟ್ಟದಲ್ಲಿ 13 ದಿನಗಳ ಕಾಲ ಚಕ್ಕಮಕ್ಕಳು ಹಾಕ್ಕೊಂಡು ಧ್ಯಾನ ಮಾಡಿದಂಥವ್ರು 13 ದಿನಗಳ ಕಾಲ ಹಾಗೆ ಧ್ಯಾನ ಮಾಡಿದಾರಂತೆ. ಅವರು ಈಗಲೂ 3 ದಿನ ಊಟ ಇಲ್ದಲೆ ನಿದ್ರೆ ಇಲ್ದಲೆ ಕೆಲಸ ಇದ್ರೆ ಆ ಥರನೇ ಮಾಡ್ತಾರಂತೆ. ನಂತರ ಕಾವೇರಿ ನದಿಯಲ್ಲಿ ಆ ಮಹನೀಯರು ಏನು ಮಾಡಿದ್ದಾರೆ, 6 ತಿಂಗಳು ಒಬ್ಬರೇ ದೋಣಿಯಲ್ಲಿ ಪ್ರಯಾಣ ಮಾಡಿದಾರಂತೆ. ಇವೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತಂದ್ರೆ ನಮ್ಗೆ ಸಾಧ್ಯ ಆಗೋದಿಲ್ಲಪ್ಪ ಅಂತಂತಂದ್ರೆ ನಾವು ಯಾವತ್ತಾದ್ರೂ ರಾಮನಾಮವನ್ನು ಒಂದು ಅರ್ಧ ಗಂಟೆ ಹೇಳಿದೀವ ಇಲ್ವಲ್ಲ. ಅವ್ರು ಏನು ಮಾಡ್ತಾರೆ, ಗಂಟೆಗಟ್ಟಲೆ ಧ್ಯಾನವನ್ನು ತಪಸ್ಸನ್ನು ಭಗವಂತನ ನಾಮವನ್ನು ಹೇಳ್ತಾ ಇರ್ತಾರೆ. ಅಂತಂದರೆ ನಾನು ಹೇಳುವಂಥದ್ದು ಏನು ಅಂತಂದರೆ ಆ ತಪಸ್ಸಿನಿಂದ ನಮಗೆ ಏನು ಬೇಕಾದ್ರೂ ಸಿದ್ಧಿಸುತ್ತೆ. ತಪಸ್ಸು ಅಂತಂದರೆ ಏನೂ ಇಲ್ಲ, ಭಗವಂತನ ನಾಮ ಸ್ಮರಣೆ ಮಾಡುವಂಥದ್ದು. ಅದನ್ನು ಮಾಡಿದ್ರೆ ನಮ್ಗಾಗೋದಿಲ್ಲ ಅಂತಂತಂದರೆ ಬೇರೆಯಿಂದ ಆಗೋದಿಲ್ಲ ಅಂತ ನಾವು ಹೇಳುವಂಥದ್ದು ಕರೆಕ್ಟ್ ಅಲ್ವಲ್ಲ. ಬಚೇಂದ್ರಿಪಾಲ್ ಮತ್ತು ಅರುಣಿಮಾ ಸಿನ್ಹಾ ಅವರು ಏನು ಒಂದು ಹಿಮಾಲಯವನ್ನು ಅಧಿರೋಹಣೆ ಮಾಡಿದ್ದಾರೆ. ನಾನು ಇಲ್ಲಿ ಕೂತ್ಕೊಂಡು ನನಗೆ ಆಗೋದಿಲ್ಲ ಅಂತಂದ್ರೆ ಅವ್ರು ಮಾಡಿರುವಂಥದ್ದು ಸುಳ್ಳಾಗುತ್ತಾ. ಇನ್ನೊಂದು ಉದಾಹರಣೆ ಅಂತಂದ್ರೆ ನಾವು ಈಗಿನ ಕಾಲದಲ್ಲಿ 6 ಪ್ಯಾಕ್ಸ್ ಅಂತ ಬರ್ತಾ ಇದೆ. ನನಗಿಲ್ವಲ್ಲ 6 ಪ್ಯಾಕ್ಸು. ನಿಮ್ಮಲ್ಲಿ ಕೇಳುವಂಥವ್ರು ಎಷ್ಟು ಜನಕ್ಕೆ 6 ಪ್ಯಾಕ್ಸ್ ಇದೆ, ಯಾಕಿಲ್ಲ ಅಂತಂತಂದ್ರೆ ನಾನು ಅದಕ್ಕೆ
ಬೇಕಾಗಿರುವಂಥ ವ್ಯಾಯಾಮವನ್ನು ಮಾಡೋದಿಲ್ಲ, ಆಹಾರ ನಿಯಮವನ್ನು ಮಾಡದೇ ಇರೋದ್ರಿಂದ ನನಗೆ ಆ 6 ಪ್ಯಾಕ್ಸ್ ಬರೋದಿಲ್ಲ. ಇವಾಗ ನಮಗೆ ಇಂಥ ದಿವ್ಯ ಶಕ್ತಿಗಳು ಭಗವಂತನ ದರ್ಶನ ಆಗಬೇಕು ಅಂತಂದ್ರೆ ಈ ನಮ್ಮ ಶಾಸ್ತ್ರಗಳು ಹಾಗೂ ಮಹನೀಯರು ಆ ದಾರಿಯಲ್ಲಿ ನಡೆದಿರುವಂಥವ್ರು ಏನು ಹೇಳ್ತಾರೋ ಆ ನಿಯಮಗಳನ್ನು ಪಾಟಿಸಿದ್ರೆ ಅಲ್ವಾ ನಮಗೆ ಭಗವಂತನ ಒಂದು ಭಗವಂತ ಹೇಳಿರುವಂಥ ಒಂದು ಭಗವಂತನ ದರ್ಶನ ಮಾಡ್ಕೊಳ್ಳೋದಕ್ಕಾಗಲಿ ಈ ಥರ ಊಟ ಇಲ್ದಲೆ ನಿದ್ದೆ ಇಲ್ದಲೆ ನಮಗೆ ಅನೇಕ ಚಮತ್ಕಾರಗಳು ನಡೀಬೇಕು ಅಂತಂದ್ರೆ ಸರ್ವೇ ಸಾಧಾರಣವಾಗಿರುವಂಥ ಮನುಷ್ಯರ ಹತ್ರ ಆಗೋದಿಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸ್ವಾಮಿ ಯೋಗಾನಂದರ ಚರಿತ್ರೆಯನ್ನು ಇಡೀ ಪ್ರಪಂಚದಲ್ಲಿ 44 ಕೋಟಿ ಜನ ಓದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂಥವರು ಕ್ರಿಕೆಟರ್ ಆಗಿರುವಂಥ ವಿರಾಟ್ ಕೊಹ್ಲಿ ಹಾಗೂ ಸಿನಿಮಾ ಆಕ್ಟರ್ ಆಗಿರುವಂಥ ರಜನಿಕಾಂತ್ ಅವರು. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಲ್ಲಿ ಬಹಳ ಫೇಮಸ್ ಆಗಿರುವಂಥ ರಜನಿಕಾಂತ್ ಅವರು ಸ್ವಾಮಿ ಯೋಗಾನಂದರ ಚರಿತ್ರೆಯನ್ನು ಓದಿರೋದು ನಾವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಅಂತಂದ್ರೆ ಈ ಕಾಲದಲ್ಲಿ ಯಾರೋ ಮಹನೀಯರ ಬಗ್ಗೆ ಅವ್ರ ಮಹಿಮೆ ಹಿರಿಮೆಯನ್ನು ಹೇಳಬೇಕು ಅಂತಂದ್ರೆ ಒಂದು ಕ್ರಿಕೆಟರ್ ಅವ್ರನ್ನ ಏನು ಅವರನ್ನು ಫಾಲೋ ಆಗಿರಬೇಕು, ಇಲ್ಲ ಅಂತಂದ್ರೆ ಸಿನಿಮಾ ಆಕ್ಟರ್ ಫಾಲೋ ಆಗಿರಬೇಕು. ಒಂದು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅಂತಂದ್ರೆ ಉತ್ಪತ್ತಿಯನ್ನು ಯೂಸ್ ಮಾಡಬೇಕು ಅಂತಂತಂದ್ರೆ ಅವ್ರ ಅಡ್ವರ್ಟೈಸ್ಮೆಂಟ್ ಕೊಟ್ರೇನೆ ಅಲ್ವಾ ಅದು ನಮಗೆ ಮಹತ್ವವಾಗಿ ಕಾಣಿಸುತ್ತೆ. ಆದರೆ ನನಗೆ ಸಿನಿಮಾ ಆಕ್ಟರ್ ರಜನಿಕಾಂತ್ ಅಂದ್ರೆ ಬಹಳ ಮರ್ಯಾದೆ ಇದೆ. ಅವರು ಯಾಕೆ ಅಂತಂತಂದ್ರೆ ಅವರು ಮಹಾನ್ ಭಕ್ತರು, ಭ್ರಮೆಯಲ್ಲಿ ಬರ್ತಕ್ತಾ ಇಲ್ಲ. ಅಷ್ಟು ಕೋಟಿ ಆಸ್ತಿ ಇದ್ರು ಎಷ್ಟು ಡೌನ್ ಟು ಅರ್ಥ ಆಗಿರ್ತಾರಪ್ಪ ಮಹನೀಯರು. ಆ ಥರ ಇರುವಂಥವ್ರು ಬಹಳನೇ ಕಡಿಮೆ. ಯಾಕೆ ರಜನಿಕಾಂತ್ ಅವರು ಅಂತಂದ್ರೆ ನಮ್ಗೆ ವಿಶೇಷವಾಗಿರುವಂಥ ಅಭಿಮಾನ ಅಂತಂದ್ರೆ ಅವರು ಅಸಲಿಯಾಗಿರುವಂಥ ರೂಪವನ್ನು ಯಾವತ್ತೂ ಬಚ್ಚಿಡೋದಿಲ್ಲ. ಅಂತಂದ್ರೆ ಅವ್ರಿಗೆ ಏನೋ ಬಾಲ್ಡ್ ಹೆಡ್ ಬಿಟ್ಟಿದೆ, ಆ ಗಡ್ಡದೊಂದಿಗೆ ಮತ್ತೆ ಅವರು ಯಾವುದೇ ಮೇಕಪ್ ಅನ್ನು ಹಾಕಿಸ್ಕೊಳ್ದೇ ಒಂದು ಜನರ ಒಂದು ಪಬ್ಲಿಕ್ ಆಗಿ ಬರ್ತಾರಲ್ವಾ, ಸಾರ್ವಜನಿಕವಾಗಿ ಬರ್ತಾರಲ್ವಾ, ಈ ಥರ ಅಷ್ಟು ಕ್ರೇಜ್ ಇರುವಂಥವ್ರು, ಅಷ್ಟು ಪಾಪ್ಯುಲಾರಿಟಿ ಇರುವಂಥ ಒಬ್ಬ ನಟ ಆ ಥರ ಬರಬೇಕು ಅಂತಂದರೆ ಭಾಳನೇ ಇದಿರುತ್ತೆ. ಸಪೋಸ್ ನಾನೇ ಆಗಿರ್ತೀನಿ, ಡೈ ಹಾಕ್ಕೊಂಡಲೇ ಈ ಥರ ವಿಡಿಯೋಗಳು, ಲಿಪ್ಸ್ಟಿಕ್ಕು ಪೌಡ್ರ್ ಹಾಕ್ಕೊಂಡಲೇ ವಿಡಿಯೋ ಮಾಡುವಂತಂತಂದ್ರೆ ನನ್ನ ಮನಸ್ಸು ಒಪ್ಕೊಳ್ಳೋದಿಲ್ಲ. ಬೇರೆಯವ್ರ ಬಗ್ಗೆ ಹೇಳೋದಲ್ಲ, ನನ್ನ ಬಗ್ಗೆ ನಾನೇ ಹೇಳ್ಕೊಳ್ತಾ ಇರ್ತೀನಿ. ಆದರೆ ಆ ಮನುಷ್ಯ ಏನು ಆ ತೋರಿಕೆಯನ್ನು ತೋರಿಸ್ಲಾರ್ದೆ ನಿಜವಾಗಿರುವಂಥ ಬದುಕಿನಲ್ಲಿ ಬದುಕ್ತಾ ಇದ್ದಾರಲ್ವ, ಅವರು ಮಾತನಾಡ್ತಾ ಇದ್ರೆ ನನಗೆ ಎಷ್ಟು ಆದರ್ಶವಾಗಿರುತ್ತಲ್ವ ಅಂತಂದರೆ ಅವರು ನೆನೆಸ್ಕೊಂಡಿದ್ದಿದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. ಆದರೆ ಅವರು ಪದವಿ ವ್ಯಾಮೋಹ ಇಲ್ಲದೆ ಮನಃಶಾಂತಿಯಾಗಿ ಆಗಾಗ ಹಿಮಾಲಯಕ್ಕೆ ಹೋಗ್ಬಿಟ್ಟು ತಪಸ್ಸನ್ನು ಮಾಡ್ಕೊತಾ ಬರ್ತಾ ಇರ್ತಾರೆ. ಇದು ದೈವ ಸಾನ್ನಿಧ್ಯ ಅಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ದಯಮಾಡಿ ನಮ್ಮ ಮಕ್ಕಳಿಗೆ ನಮ್ಮ ದೇಶದ ಸಂಪ್ರದಾಯ ತಿಳಿಬೇಕು. ನಮ್ಮ ದೇಶದಲ್ಲಿ ಈ ತಪಸ್ವಿಗಳು ಅಂತಂದರೆ ಋಷಿಗಳು, ಮಹನೀಯರು, ಮಹಾತ್ಮರು, ಇಂತಹ ಅದ್ವಿತೀಯ ಅಂತಂದರೆ ಯೋಗದಿಂದ, ಧ್ಯಾನದಿಂದ, ಭಗವಂತನ ನಾಮಸ್ಮರಣೆಯಿಂದ ಮಹನೀಯರಾಗಿರುವಂಥವ್ರನ್ನ ತಿಳಿಸ್ಕೊಡ್ಬೇಕು ಅಂತಂದ್ರೆ ನಮ್ಮ ಮಕ್ಕಳ ಹತ್ರ ನಮ್ಮ ಮಕ್ಕಳಿಗಿಂತ ನಾನೊಂದು ಹೇಳ್ತೀನಿ, ನಾವೇ ಸ್ವಂತವಾಗಿ ಯೋಗಾನಂದರ ಜೀವನ ಚರಿತ್ರೆಯನ್ನು ಓದ್ತಾ ಮಕ್ಕಳಿಗೆ ಹೇಳಿದ್ರೆ ಅವರು ನಮ್ಮ ದೇಶದಲ್ಲಿರುವಂಥ ಮಹನೀಯರು, ಸಾಧಕರ ಬಗ್ಗೆ ತಿಳ್ಕೊಳ್ತಾರೆ ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರನೇ ಮಕ್ಕಳಿಗೆ ಯಾರಿಗಾದ್ರೂ ಒಂದು ಒಳ್ಳೆ ಗಿಫ್ಟ್ ಅಂತಂದ್ರೆ ಉಡುಗೊರೆ ಕೊಡಬೇಕು ಅಂತಂದ್ರೆ ಸ್ವಾಮಿ ಯೋಗಾನಂದರ ಜೀವನ ಚರಿತ್ರೆಯನ್ನು ಎಲ್ಲ ಭಾಷೆಗಳಲ್ಲೂ ಪ್ರಿಂಟ್ ಆಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಸ್ವಾಮಿ ಯೋಗಾನಂದರ ಜೀವನ ಚರಿತ್ರೆಯನ್ನು ಓದ್ಬಿಟ್ರೆ, ನಾವು ಭಗವಂತನ ಕಡೆ ಹೋಗ್ಬಿಟ್ರೆ ಅವನೆಷ್ಟು ಸುಲಭ ಸಾಧ್ಯ. ಸ್ವಾಮಿ ಯೋಗಾನಂದರಿಗೆ ಮಹಾವತಾರ ಬಾಬಾಜಿಯವರು 2000 ವರ್ಷಗಳ ಹಿಂದೆ ಇರುವಂಥ ಮಹಾವತಾರ ಬಾಬಾಜಿಗೆ ಅವ್ರಿಗೆ ಅನೇಕ ಸಿದ್ಧಿಗಳನ್ನು ಕೊಟ್ಟು ಕ್ರಿಯಾಯೋಗವನ್ನು ಕಲಿಸ್ಕೊಟ್ಟು ಭಾಳ ಏನು ಒಂದು ಉನ್ನತವಾಗಿರುವಂಥ ಸ್ಥಾನವನ್ನು ನಾವು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಇವಾಗಲೂ ಸ್ವಾಮಿ ಯೋಗಾನಂದರ ಒಂದು ಫೋಟೋವನ್ನು ನೋಡಿಬಿಟ್ರೆ ಅವ್ರ ಕಣ್ಣಲ್ಲಿ ಏನೋ ಒಂದು ತೇಜಸ್ಸಿರುತ್ತಪ್ಪ. ಇಂಥ ಮಹನೀಯರು ಹುಟ್ಟಿರುವಂಥ ದೇಶದಲ್ಲಿ ಹುಟ್ಟಿರೋದು ಭಾಳನೇ ನಾವು ಧನ್ಯರು ಅಂತ ಹೇಳಬೇಕಾಗುತ್ತೆ. ಮುಂದೆ ಯಾವಾಗಾದರೂ ಭಗವಂತ ಕಾಣಿಸಿದ್ರೆ ಸ್ವಾಮಿ ಯೋಗಾನಂದರ
ಜೀವನ ಚರಿತ್ರದಲ್ಲಿ ಅದೆಷ್ಟೆಷ್ಟು ಅದ್ಭುತಗಳು, ಅದೇನೇನು ಮಹಾತ್ಮೆಗಳು ಮಾಡಿದ್ದಾರೆ ಅಂತ ತಿಳಿಸ್ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆ ಅವಕಾಶ ನೀವು ಹಾಗೂ ಭಗವಂತನನ್ನು ಕಲ್ಪಿಸ್ಕೊಡ್ಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಕಥೆಯಲ್ಲಿ ಮುಂದಕ್ಕೆ ಹೋಗ್ತೀನಿ. ಶರಭಂಗ ಮಹರ್ಷಿಗಳು ಹೋದ್ಮೇಲೆ ಈ ಮಹರ್ಷಿಗಳೆಲ್ಲರೂ ರಾಮನ ಸುತ್ತೂರ ಸೇರಿಬಿಟ್ಟು, ರಾಮ ಇಲ್ಲಿ ತಪಸ್ಸು ಮಾಡ್ಕೊಳ್ತಾ ಇರುವಂತ ನಮ್ಮನ್ನು ರಾಕ್ಷಸರು ಬಹಳ ತೊಂದರೆ ಕೊಡ್ತಾ ಇದ್ದಾರೆ, ನಾವು ಸಂಪಾದಿಸಿಕೊಂಡಿರುವಂತ ತಪಶಕ್ತಿಯಿಂದ ರಾಕ್ಷಸರನ್ನು ನಿಗ್ರಹಿಸಬಹುದು, ಆದ್ರೆ ನಾವು ಜಿತಕ್ರೋಧರು, ಕೋಪವನ್ನು ಜಯಿಸಿರುವಂತವರು ಈ ರಾಕ್ಷಸರು ಅಜ್ಞಾನದಿಂದ ಈ ಶರೀರವನ್ನು ಏನ್ ಮಾಡ್ತಾ ಇದ್ದಾರೆ, ಬಹಳ ಕಾಟ ಕೊಡ್ತಾ ಇದ್ದಾರೆ, ಈ ಶರೀರವನ್ನು ಬಹಳ ಪೀಡಿಸ್ತಾ ಇದ್ದಾರೆ, ಇದಕ್ಕೆ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ. ನಾವು ಅವರ ಅಜ್ಞಾನವನ್ನು ಕ್ಷಮಿಸಿದ್ದೀವಿ. ನಾವು ಯಾವಾಗಲೂ ನಮ್ಮ ತಪಶಕ್ತಿಯನ್ನು ನಮಗೋಸ್ಕರ ಉಪಯೋಗ ಮಾಡ್ಕೊಳೋದಿಲ್ಲ. ತಪಶಕ್ತಿಯನ್ನು ತಮಗೋಸ್ಕರ ತಾವು ಉಪಯೋಗ ಮಾಡ್ಕೊಂಡೇ ಇರುವಂಥವ್ರು ಮಹರ್ಷಿಗಳು ಹಾಗೂ ಮಹಾತ್ಮರು. ಏನು ತಮ್ಮ ತಪಶಕ್ತಿಯಿಂದ ನನಗೆ ದೀರ್ಘಾಯುಷ್ಯ ಬೇಕು, ನಂತರ ಏನು ಬೇಕು ಅಂತ ಕೇಳ್ತಾರೆ, ನಂಗೆ ಸಾವು ಇಲ್ದಲೇ ಇರಲಿ, ನಂಗೆ ಆ ಭೋಗ ಬೇಕು ಈ ಭೋಗ ಬೇಕು ಅಂತ ಕೇಳುವಂಥವ್ರು ಯಾರು ಅಂತಂದರೆ ರಾಕ್ಷಸರು. ಕಂಚಿ ಪರಮಾಚಾರ್ಯರು ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ನಾವು ನೋಡ್ಬೋದು ಇಷ್ಟಿಷ್ಟು ದೊಡ್ಡ ಸೋಡಾ ಬುಡ್ಡಿಗಳು ಇರ್ತವೆ. ಅವಾಗ ಹೇಳ್ತಾರಂತೆ, ನಾನು ಇಷ್ಟಕ್ಕೆ ಮುಂಚೆನೇ ಹೇಳಿದ್ದೆ ರಾಮಾಯಣದಲ್ಲಿ, ಮತ್ತೇನೆ ಹೇಳ್ತಾ ಇದ್ದೀನಿ ಸಂದರ್ಭ ಬಂದಿರೋದಕ್ಕೆ. ಅವರ ಶಿಷ್ಯರು ಪೆರೆಯವ ಅಂತಂತಂದರೆ ಹಿರಿಯರೇ ಸ್ವಾಮಿಗಳೇ ಅಂತಂತ ತಮಿಳ್ನಲ್ಲಿ ನೀವು ಪೆರೆಯವ, ನೀವು ಬಹಳ ಜನಕ್ಕೆ ಪ್ರಾಣಗಳನ್ನು ಉಳಿಸಿದ, ದೊಡ್ಡ ದೊಡ್ಡ ರೋಗಗಳನ್ನು ಏನು ಮಾಡಿದ್ದೀರಾ ಉತ್ತಮ ಆಗೋ ಥರ ಸರಿಪಡಿಸಿದ್ದೀರಲ್ವ, ನಿಮ್ಮ ಕಣ್ಣಿನ ದೃಷ್ಟಿಯನ್ನು ನಿಮ್ಮ ತಪಶಕ್ತಿಯಿಂದ ನೀವು ಯಾಕೆ ಸರಿ ಮಾಡ್ಕೋಬಾರ್ದು ಅಂತ ಕೇಳಿದ್ರಂತೆ. ಅವಾಗ ಕಂಚಿ ಪರಮಾಚಾರ್ಯರು ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿ ಆ ಕನ್ನಡಕವನ್ನು ತೆಗೆದುಬಿಟ್ಟು ಇದರ ಬೆಲೆ ಇಷ್ಟಿರುತ್ತೆ ಹೇಳಪ್ಪ ಅಂತ ಹೇಳಿದ್ರಂತೆ. ಏನಿದ್ರೆ ಒಂದು 40-50 ಅಂತಂದರೆ ಒಂದು 40 ವರ್ಷದ ಕೆಳಗೆ, ಅವ್ರು 1992 ತನಕ ಬದುಕಿದ್ದಾರೆ. ಅವ್ರ ವಿಡಿಯೋಗಳನ್ನು ಕೂಡ ನಾವು ನೋಡ್ಬೋದು. ಏನು ತೋರಿಸಿದ್ರಂತೆ, ತೋರಿಸಿದಾಗ 40-50 ರೂಪಾಯಿ ಇರುತ್ತೆ ಅಂತ ಹೇಳಿದ್ರಂತೆ. ಈ 40-50 ರೂಪಾಯಿಗೋಸ್ಕರ ನಾನು ನನ್ನ ಅಮೂಲ್ಯವಾಗಿರುವಂಥ ತಪಶಕ್ತಿಯನ್ನು ನನಗೋಸ್ಕರ ನಾನು ನೀನು ಖರ್ಚಿಡ್ಬೇಕಾ ಅಂತ ಕೇಳ್ತಾರಂತೆ. ಇದೆಲ್ಲ ಮಹನೀಯರಿಗಿರಬೇಕಾಗಿರುವಂಥದ್ದು. ಇದೇ ಉದಾಹರಣೆ ನಾವು ಮತ್ತೊಬ್ಬರ ಮಹನೀಯರ ಜೀವನದಲ್ಲೂ ನಾವು ತಿಳ್ಕೊಬೇಕಾಗುತ್ತೆ. ರಾಮಕೃಷ್ಣ ಪರಮಹಂಸರಿಗೆ ಗಂಟಲಿನ ಕ್ಯಾನ್ಸರ್ ಬಂದಿರುತ್ತೆ. ರಾಮಕೃಷ್ಣ ಪರಮಹಂಸರ ಪೂರ್ತಿ ಜೀವನ ಚರಿತ್ರೆ ಓದಿದ್ರೆ ಆ ಮಹನೀಯರು ಎಷ್ಟೆಷ್ಟು ಲೀಲೆಗಳನ್ನು ಮಾಡಿದ್ದಾರೆ, ಎಷ್ಟೆಷ್ಟು ಜನಕ್ಕೆ ಆರೋಗ್ಯವನ್ನು, ಮನಸ್ಥಿತಿಯನ್ನು ಹಾಗೂ ಎಷ್ಟೆಷ್ಟು ದೊಡ್ಡ ದೊಡ್ಡ ಲೀಲೆಗಳನ್ನು ಮಾಡಿದ್ದಾರೆ ಅಂತ ನಮ್ಗೆ ತಿಳಿಯುತ್ತೆ. ಆದರೆ ಆ ಮಹನೀಯರು ಆ ಕ್ಯಾನ್ಸರ್, ಗಂಟ್ಲಿಗೆ ಬಂದಿರುವಂಥ ಕ್ಯಾನ್ಸರನ್ನು ಉತ್ತಮ ಮಾಡ್ಕೋಬೇಕು ಅಂತಂದರೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ, ಚಿಟಿಕೆ ಹೊಡೆಯೋದ್ರಲ್ಲಿ ಆಗುವಂಥ ಕೆಲಸ. ಆದರೆ ಆ ಮಹನೀಯರು ಏನು ಮಾಡಿದ್ರು, ಆ ಕ್ಯಾನ್ಸರನ್ನು ಏನು ಮಾಡಿದ್ರು, ಅವರು ತಟ್ಕೊಂಡು ನಿಂತ್ಕೊಂಡ್ರು. ಏನೋ ಆ ನೋವನ್ನೆಲ್ಲ ಏನೋ ಅನುಭವಿಸಿದ್ರು. ಯಾಕೆ ಅನುಭವಿಸಿದ್ರು ಅಂತ ಸ್ವಾಮಿ ವಿವೇಕಾನಂದರು ಕೇಳ್ತಾರೆ, ಗುರುದೇವ ಏನೀ ಕರ್ಮ ನಿಮಗೆ, ಊಟ ಮಾಡ್ತಾ ಇಲ್ಲ, ದಿನಕ್ಕೂ ನೀವು ನೀರನ್ನು ಕೂಡ ಕುಡಿಯೋದಕ್ಕಾಗ್ತಾ ಇಲ್ವಲ್ಲ ಅಂತಂತಂದರೆ ರಾಮಕೃಷ್ಣ ಪರಮಹಂಸರು ಅಸಲಿಯಾಗಿರುವಂಥ ರಹಸ್ಯವನ್ನು ಹೇಳ್ತಾರಂತೆ. ನಾವು ಏನು ಅಂತಂದರೆ, ವಿವೇಕಾನಂದ ಪ್ರತಿಯೊಬ್ಬರು ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ರಲ್ವ, ಆ ಕಾಲಿಗೆ ನಮಸ್ಕಾರ ಮಾಡಿದಾಗ ಅವರ ಪಾಪವನ್ನು ನಾನು ಸ್ವೀಕಾರ ಮಾಡಿದ್ದೀನಿ, ನನ್ನ ಪುಣ್ಯವನ್ನು ದಾರಿ ಹೇಳಿದ್ದೀನಿ, ಇವಾಗ ಆ ಪಾಪವನ್ನು, ಅವರ ಪಾಪವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಾರಂತೆ. ಇದು ಎಷ್ಟು ಈ ತ್ಯಾಗಕ್ಕೆ ಏನಂತ ಹೇಳಬೇಕು, ಗುರುಗಳ ಒಂದು ತ್ಯಾಗಕ್ಕೆ ಏನಂತ ಹೇಳಬೇಕು. ನಾವು ಪ್ರತಿಯೊಂದು ಮಹನೀಯರ ಜೀವನ ಚರಿತ್ರೆಯನ್ನು ತೆಗೆದುಕೊಂಡ್ರು ಅವರ ಅಂತ್ಯಕಾಲ ಅಷ್ಟೊಂದು ಸುಲಭವಾಗಿರೋದಿಲ್ಲ. ಅವರು ಯಾವುದೋ ಒಂದು ದೊಡ್ಡದಾಗಿರುವಂಥ ರೋಗ ಬಂದು ಅನುಭವಿಸಿ ನರಳೆ ಸಾಯ್ತಾ ಇರ್ತಾರೆ. ಯಾಕಪ್ಪ ಅಂತಂದರೆ ಅಲ್ಲಿ ನಮ್ಗನ್ಸುತ್ತೆ ಅವರೇ ಅವರ ದೇಹವನ್ನು ಅವರನ್ನು ರಕ್ಷಿಸ್ಕೊಳ್ಳಿಲ್ವಲ್ಲ, ನಮ್ಮನ್ನೇನು ರಕ್ಷಿಸ್ತಾರೆ ಅಂತ ಅನಿಸುತ್ತೆ. ಆದರೆ ಅವರನ್ನು ಅವ್ರು ರಕ್ಷಿಸ್ಕೊಳ್ಬೇಕು ಅಂತಂದರೆ ಆ ಥರ ರಕ್ಷಿಸ್ಕೊಳ್ಬೇಕು ಅಂತಂದರೆ ನಿಮಿಷದ ಕೆಲಸ. ಆದರೆ ಅವರು ಆ
ಥರ ಆ ರೋಗಗಳಿಂದ ಅನುಭವಿಸ್ತಾ ಇರೋದಂಥದ್ದು, ನರಳ್ತಾ ಇರೋವಂಥದ್ದು ಯಾಕೆ ಅಂತಂದರೆ ಭಕ್ತರ ಒಂದು ಕಾಲಿಗೆ ನಮಸ್ಕಾರ ಮಾಡ್ಕೊಂಡಿರ್ತಾರಲ್ಲ, ಕಾಲಿಗೆ ನಮಸ್ಕಾರ ಮಾಡಿರ್ತಾರಲ್ಲ, ಆ ಭಕ್ತರ ಪಾಪವನ್ನು ತೆಗೆದುಕೊಂಡು ಆ ಪಾಪ ರೂಪವನ್ನು ಇವರು ಅನುಭವಿಸ್ತಾ ಇರ್ತಾರೆ. ಯಾರಿಗಾದ್ರೂ ನಾವು ಪುಣ್ಯವನ್ನು ದಾರಿ ಎರಿಬಹುದೇ ವಿನಃ ಯಾರಾದರೂ ಇವಾಗ ನನಗೆ ಬಂದು ನನ್ನ ಪಾಪವನ್ನು ನಿನಗೆ ದಾರಿ ಎರಿತೀನಿ ಅಂತಂದರೆ ನಾನು ತೆಗೆದುಕೊಳ್ಳೋದಕ್ಕಾಗುತ್ತಾ? ಆ ಶಕ್ತಿ ಯಾರಾದರೂ ಇದು ಇರುತ್ತಾ? ಇಂಥ ಸಾಧಕರಿಗೆ, ಆಧ್ಯಾತ್ಮ ಸಾಧಕರಿಗೆ ಇರುತ್ತೆ ಅಂತ ಹೇಳ್ತಾ, ಯಾಕೆ ಗುರುವಿನ ಒಂದು ಸ್ಥಾನಕ್ಕೆ ಅಷ್ಟೊಂದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾತೃಪಿತೃಗಳ ನಂತರ ತ್ರಿಮೂರ್ತಿಗಳ ಅವತಾರವಾಗಿ ನಾವು ಗುರುಗಳನ್ನ ಯಾಕೆ ಇದು ಮಾಡ್ತೀವಿ ಅಂತಂದ್ರೆ, ನಮ್ಗೆ ಯಾವುದೇ ರಕ್ತ ಸಂಬಂಧ ಇಲ್ಲದೆ ಇದ್ರು ನಮ್ಮ ಪಾಪದ ಹೊರೆಯನ್ನು ಹೊತ್ತು ಬಿಟ್ಟು ಅವ್ರು ಅನುಭವಿಸ್ತಾರಲ್ವಾ, ಇದು ಗುರುವಿನ ಒಂದು ಸ್ಥಾನಕ್ಕೆ ಇರುವಂತ ಒಂದು ವಿಶೇಷತೆ. ನಾವೆಲ್ಲಿ ನೋಡಿದ್ರು ಪುಟ್ಟಪರ್ತಿ ಸಾಯಿಬಾಬಾ ಅವರು ಬಹಳ ನರಳೇ ಸತ್ರು, ರಾಮಕೃಷ್ಣ ಪರಮಹಂಸರು, ನೀವು ಬೇಕಾದ್ರೆ ಬೇರೆ ಬೇರೆ ಮಹನೀಯರ ಜೀವನ ಚರಿತ್ರೆ ಇದು ಮಾಡಿದ್ರೆ ಅವರ ಅಂತ್ಯಕಾಲದಲ್ಲಿ ಬಹಳ ನರಳಿ ದೇಹದ ರೋಗದಿಂದ ನರಳಿ ಸತ್ತೋಗ್ತಾರೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತಂದ್ರೆ ಅವರು ಪಾಪವನ್ನು ಸ್ವೀಕರಿಸಿರೋದ್ರಿಂದ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಆಗ ಕೋಪವನ್ನು ಜಯಿಸಿರುವಂಥವ್ರು, ಅಜ್ಞಾನವನ್ನು ಮನ್ನಿಸ್ತೀವಿ. ನಾವು ನಮಗೋಸ್ಕರ ಯಾವತ್ತೂ ತಪಸ್ಸನ್ನು ಮಾಡೋದಿಲ್ಲ. ನೀನು ನನಗೆ ತಾಯಿ ಅಂತವನು, ನಾವು ನಿನ್ನ ಹೊಟ್ಟೆಯಲ್ಲಿ ಇರುವಂಥ ಪಿಂಡದಂಥವ್ರು ಅಂತಂದರೆ ಆ ಹೊಟ್ಟೆಯಲ್ಲಿ ಇರುವಂಥ ಮಗು ಭ್ರೂಣದಂಥದ್ದು ಅಂತ ಹೇಳ್ತಾರಂತೆ. ನಮಗೆ ಒಬ್ಬರ ಹತ್ರ ಹೇಳ್ಕೊಳ್ಳೋದಕ್ಕೂ ಕೂಡ ಕೈಲಾಗೋದಿಲ್ಲ. ನೀನು ಕ್ಷತ್ರಿಯನಾಗಿರೋದ್ರಿಂದ ನಮ್ಮನ್ನು ರಕ್ಷಿಸೋದು ನಿನ್ನ ಧರ್ಮ. ನಿನ್ನ ಹತ್ರ ಧರ್ಮ ಪುಷ್ಕಲವಾಗಿದೆ. ನಿನಗೆ ಸತ್ಯ ಮತ್ತು ಧರ್ಮ ಸ್ವರೂಪಗಳು ಗೊತ್ತು. ಸತ್ಯ ಧರ್ಮ ಎರಡನ್ನು ಅನುಷ್ಠಾನ ಮಾಡುವಂಥದ್ದು ನಿನಗೆ ಗೊತ್ತು. ತಾಯಿ ಮಕ್ಕಳನ್ನು ರಕ್ಷಿಸಿದಂಗೆ ರಾಜ ಅರಣ್ಯದಲ್ಲಿ ಇರುವಂಥ ಋಷಿಗಳನ್ನು ರಕ್ಷಿಸಬೇಕು. ಅದಕ್ಕಾಗಿ ನಿನಗೆ ಹೇಳ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರಂತೆ. ಯಾರ ತಂಟೆಗೂ ಹೋಗ್ದಾನೆ ಕುತ್ಕೊಂಡು ತಪಸ್ಸು ಮಾಡ್ತಾ ಇರುವಂಥ ಇಷ್ಟು ಜನ ಮುನಿಗಳನ್ನು ಆ ರಾಕ್ಷಸರು ಎಷ್ಟು ಜನ ರಾಕ್ಷಸರನ್ನ ಸಾಯಿಸ್ತಾ ಇದ್ದೀರೋ ನೋಡ್ಬಾ ರಾಮ ಅಂತ ಚಿತ್ರಕೂಟ ಪರ್ವತದ ಮೇಲೆ ದಂಡಕಾರಣ್ಯದಲ್ಲಿ ಮಂದಾಕಿನಿ ನದಿ ತೀರದಲ್ಲಿ ಇರುವಂಥ ಎಷ್ಟೋ ಮಹರ್ಷಿಗಳು ಈ ರಾಕ್ಷಸರನ್ನು ಸಾಯಿಸಿದ್ದಾರೆ. ಅದಕ್ಕಾಗಿ ನಿನ್ನ ಮುಂದೆ ನಿಂತ್ಕೊಂಡು ನಮ್ಮ ಎರಡೂ ಕೈಗಳನ್ನು ಜೋಡಿಸಿ ನಿನಗೆ ಶರಣಾಗತಿ ಮಾಡ್ತಾ ಇದ್ದೀನಿ ರಾಮ, ನಮ್ಮನ್ನು ನೀನು ರಕ್ಷಿಸು ಅಂತ ಋಷಿಗಳು ಪ್ರಾರ್ಥನೆ ಮಾಡ್ತಾರಂತೆ. ಏನು ಶರಣಾಗತಿ ಅಪ್ಪ, ಶರಣಾಗತಿ ಅಂದರೆ ಈ ಥರನೇ ಇರಬೇಕಲ್ವ. ಋಷಿಗಳು ಹೇಳ್ತಾ ಇದ್ದಾರೆ, ಈ ರಚನಾ ವೈಭವ ಅನ್ನುವಂಥದ್ದು ವಾಲ್ಮೀಕಿ ಮಹರ್ಷಿಗಳ ರಚನಾ ವೈಭವ ಬಿಟ್ಟರೆ ಮತ್ತೊಬ್ಬರು ಬರುತ್ತೋ ಇಲ್ವೋ ಅಂತ ನನಗೆ ಪ್ರಪಂಚದ ವಾಂಗ್ಮಯದಲ್ಲಿ ಇಂಥ ಒಂದು ಪದಗಳು ಎಲ್ಲಾದರೂ ಸಿಗುತ್ತಾ ಅಂತ ನಾವು ಬೂತ್ ಕನ್ನಡಿ ಹಾಕ್ಕೊಂಡು ಹುಡುಕ್ಬೇಕಾಗುತ್ತೆ, ಎಲ್ಲೂ ಸಿಗೋದಿಲ್ಲ. ಏನು ಅಂತಂದರೆ ಶರಣಾಗತಿ ಅಂತಂದರೆ ನನಗೇನು ಕೈಲಾಗೋದಿಲ್ಲ. ಅಂದರೆ ಒಂದು ತಾಯಿ ಹೊಟ್ಟೆಯಲ್ಲಿರುವಂಥ ಭ್ರೂಣಕ್ಕೆ ತಾಯಿ ಏನೋ ಉಷ್ಣವಾಗುವಂಥದ್ದು ತಿನ್ನುತ್ತೆ, ಅದಕ್ಕೆ ಕೇಳ್ಕೊಳೋದಕ್ಕಾಗುತ್ತಾ? ತಾಯಿ ಶೀತ ಆಗುವಂಥದ್ದೇ ಇದಾಗುತ್ತಂತೆ, ಅದಕ್ಕೆ ಒಳಗಡೆ ಕೆಮ್ಮು ಮತ್ತು ಸೀನ್ಗಳು ಬರ್ತಾ ಇರುತ್ತಂತೆ, ಆದರೂ ಹೇಳ್ಕೊಳೋದಕ್ಕಾಗುತ್ತಾ? ನಾವು ಅಂಥವ್ರಯ್ಯ ನಮ್ಮನ್ನು ನೀನು ರಕ್ಷಿಸ್ಕೊಳ್ಬೇಕು ಅಂತ ಇದಲ್ವಾ ಶರಣಾಗತಿ ಅಂತಂದರೆ? ಪೂರ್ತಿ ಅಹಂಕಾರವನ್ನು ಬಿಟ್ಟು ಶರಣಾಗತಿ ಮಾಡುವಂಥದ್ದು ಅಂತಂದರೆ ಇದಲ್ವಾ? ಈ ಥರ ಮಾಡಬೇಕಪ್ಪ. ನನಗೆ ಯಾವಾಗ ಈ ಥರ ರಾಮನಿಗೆ ಶರಣಾಗತಿ ಮಾಡುವಂಥ ದಿನ ಆ ಮನಸ್ಥಿತಿ ಭಗವಂತ ನನಗೆ ಬೇಗ ಕರುಣಿಸ್ಲಿ ಅಂತ ನಿಮಗೂ ಹಾಗೂ ನನಗೂ ಕರುಣಿಸ್ಲಿ ಅಂತ ಭಗವಂತನ ಹತ್ರ ಕೇಳ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆ ಋಷಿಗಳ ಪ್ರಾರ್ಥನೆಯನ್ನು ಕೇಳಿರುವಂಥ ರಾಮ, ನೀವು ನನ್ನನ್ನು ಆಜ್ಞಾಪನೆ ಮಾಡಬೇಕು, ಅಷ್ಟೇ ಆಗಲಿ. ನೀವು ಯಾವಾಗಲೂ ನನಗೆ ಈ ಥರ ಶರಣಾಗತಿ ಮಾಡಿಕೊಡು. ನನಗೆ ಇವಾಗಲೇ ಭಾಳ ನಾಚಿಕೆ ಆಗ್ತಾ ಇದೆ. ನನಗೆ ತಿಳಿದಲ್ಲೇ ನೀವು ಇಷ್ಟು ಕಷ್ಟಪಡ್ತಾ ಇದ್ದೀರಾ. ಈ ಅರಣ್ಯದಲ್ಲಿ ತಪಸ್ಸು ಮಾಡ್ಕೊತಾ ಇರುವಂಥ ಋಷಿಗಳನ್ನು ನಾನು ರಕ್ಷಿಸ್ತೀನಿ. ಇನ್ನು ನೀವು ನನ್ನ ಶಕ್ತಿಯನ್ನು, ನನ್ನ ತಮ್ಮನ ಶಕ್ತಿಯನ್ನು ನೋಡ್ತೀರಾ ಅಂತ ಹೇಳಿಬಿಟ್ಟು ನಂತರ ರಾಮ ಮಹರ್ಷಿಗಳೊಂದಿಗೆ ಸೇರಿ ಸುತೀಕ್ಷ್ಣ ಮಹರ್ಷಿಗಳ ಆಶ್ರಮಕ್ಕೆ ಹೊರಡುವಂಥ ಶುಭ ಸಂದರ್ಭದಲ್ಲಿ ನಾನು ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ.
ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.